ನಾನು ಹೇಳಿದೆ ನಿಮಗೆ ತಳಹಂತದಿಂದ ಬಂದಿದ್ದೀರಿ ಅಂತ. ಬಿ ಜೆ ಪಿ ಅಂತ ಹೇಳುವಾಗ ಫ್ಲೂಕಾಗಿ ಒಬ್ಬ ನಾಯಕನಾಗಿ ಆಗಿ ಬರೋಲ್ಲ ಅನ್ನೋದು ಒಂದು ಸಿದ್ಧಾಂತ ಬಿ ಜೆ ಪಿದು. ಕಾರ್ಯಕರ್ತರ ಮಟ್ಟದಲ್ಲಿ ಬಂದು ಇವತ್ತು ವಿರೋಧ ಪಕ್ಷದ ನಾಯಕನವರೆಗೆ ಬಂದಿದ್ದೀರಿ. ಸಿದ್ಧಾಂತದ ಪಾರ್ಟಿ, ಶಿಸ್ತಿನ ಪಾರ್ಟಿ ಅಂತ ಕರೆದುಕೊಂಡ ಬಿ ಜೆ ಪಿಯಲ್ಲಿ ನೀವು ಇವತ್ತು ವಿರೋಧ ಪಕ್ಷದ ನಾಯಕನಾಗಿ ಬೆಂಗಳೂರಿನಲ್ಲಿ ಎಮ್ ಎಲ್ ಎ ಆಗಿ, ಮಿನಿಸ್ಟರ್ ಆಗಿ, ಹೋಮ್ ಮಿನಿಸ್ಟರ್ ಆಗಿ, ರೆವಿನ್ಯೂ ಮಿನಿಸ್ಟರ್ ಆಗಿ ಎಲ್ಲದನ್ನು ಕಂಡಿದ್ದೀರಿ. ಈಗ ವಿರೋಧ ಪಕ್ಷದ ನಾಯಕನ ಆಲ್ಮೋಸ್ಟ್ ಒಂದು ಚೀಫ್ ಮಿನಿಸ್ಟರ್ಗಿರುವ ಘನತೆ ನಿಮ್ಮ ಪಾರ್ಟಿಯಲ್ಲಿ ನಿಮಗೆ ಸಿಕ್ಬಿಟ್ಟಿದೆ. 2 ವರ್ಷದ ಈ ಒಂದು ನಾಯಕತ್ವದಲ್ಲಿ, ನಿಮ್ಮ ನಾಯಕತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಹಲವೊಂದು ಇಶ್ಯೂಸ್ಗಳನ್ನು ನಿಮಗೆ ಕೊಟ್ಟಿದೆ. ನಾನು ಸಿದ್ಧಾಂತದ ಬಗ್ಗೆ ಮಾತಾಡ್ತೀನಿ, ಶಿಸ್ತಿನ ಬಗ್ಗೆ ಮಾತಾಡ್ತೀನಿ. ನಿಮ್ಮ ನಾಯಕತ್ವದ ವಿಷಯಕ್ಕೆ ಬರುವ ಮೊದಲು ಈಗಿನ ಪರಿಸ್ಥಿತಿಯಲ್ಲಿ ಪಾರ್ಟಿಯ ಸಿದ್ಧಾಂತ ಮತ್ತು ಶಿಸ್ತು ನೋಡಿದಾಗ, ಈಗಿನ ಬಿ ಜೆ ಪಿಯ ಸ್ಥಿತಿ ನೋಡಿದಾಗ ಏನನ್ಸುತ್ತೆ ನಿಮಗೆ? ವಿರೋಧ ಪಕ್ಷದ ನಾಯಕನಾಗಿ ಮಾತ್ರ ಅಲ್ಲ, ಬಿ ಜೆ ಪಿಯ ಮುಖಂಡನಾಗಿ ಏನನ್ಸುತ್ತೆ ನೋಡಿ? ನಾನು ಹಾಗೆ ಹೆಲಿಕಾಪ್ಟರಲ್ಲಿ ಬಂದು ಇಳಿದಂಥ ನಾಯಕ ಅಲ್ಲ. ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಎಮರ್ಜೆನ್ಸಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿ ಜೈಲಿಗೆ ಹೋಗಿದ್ದೀನಿ. ಅಯೋಧ್ಯೆ ರಾಮ ಮಂದಿರ ಕಟ್ಟುವಂಥ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲೂ ಕೂಡ ಆ ಡೆಮಾಲಿಷನ್ ಏನಾಯಿತು, ಆ ಸಂದರ್ಭದಲ್ಲೂ ಕೂಡ ನಾನು 21 ದಿನ ಅಯೋಧ್ಯೆಯಲ್ಲಿದ್ದೆ. ಅಂದರೆ ಹೋರಾಟದ ಮುಖಾಂತರ ಬಂದಿರೋದು. ಯಾರದೇ ಬೆಂಬಲ, ಯಾರದೇ ಸಪೋರ್ಟು, ಯಾರದೇ ಇನ್ಫ್ಲೂಯೆನ್ಸು ಯಾವುದೂ ಇಲ್ಲದೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಸಂಘದ ಒಂದು ಹಿನ್ನೆಲೆಯಿಂದ ಬಂದು ಎಲ್ಲ ಹಂತಗಳನ್ನು ನೋಡಿ ಬಂದಿದ್ದೀನಿ. ನಾನು ಈಗ ವಿರೋಧ ಪಕ್ಷದ ನಾಯಕನಾಗಿದ್ದೀನಿ, ಹಿಂದೆ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದೀನಿ. ಸೊ ಇವೆಲ್ಲವನ್ನ ಕೂಡ ನನಗೆ ರಾಜ್ಯದ ಜನ ಕೊಟ್ಟಿದ್ದಾರೆ, ಬಿ ಜೆ ಪಿ ನನಗೆ ಕೊಟ್ಟಿದೆ. ಆ ಹೆಮ್ಮೆ ಇದೆ ನನಗೆ. ಆದರೆ ಹೀಗೆ ನಡೀತಾ ಇರೋವಂಥ ಒಂದು ವರ್ಷದಿಂದ ಘಟನೆಗಳು ನೋಡಿದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಮನಸ್ಸಿಗೆ ನೋವು ಕೂಡ ಆಗ್ತಾಯಿದೆ. ಈ ಥರ ಬಿ ಜೆ ಪಿಯಲ್ಲಿ ಆಗಬಾರ್ದಾಗಿತ್ತು. ಬಿ ಜೆ ಪಿಯಲ್ಲಿ ಅವತ್ತಿಂದ ನಾವು ಶಿಸ್ತಿನ ಪಾರ್ಟಿ ಅಂತ ಹೇಳ್ತಾ ಇದ್ರಿ, ಇದು ಅತಿರೇಕಕ್ಕೆ ಹೋಗ್ತಾ ಇದೆ ಅನ್ನೋದನ್ನು ಕೂಡ ಎಲ್ಲರೂ, ನಾನು ಇಲ್ಲ ಅಂತ ಹೇಳಿದ್ರೂ, ನಾನು ಇಲ್ಲ ಆ ಥರ ಅಂತ ಹೇಳಿದ್ರೂ ಯಾರು ಕೂಡ ನನಗೆ ಸಮರ್ಥನೆ ಮಾಡೋರು ಯಾರಿಲ್ಲ. ಈಗಾಗಲೇ ಇದೆಲ್ಲನೂ ಕೂಡ ಕೇಂದ್ರದ ನಾಯಕರ ಗಮನಕ್ಕೂ ನಾವು ತಂದಿದ್ದೀರಿ. ಇದೆಲ್ಲ ಕೂಡ ಅವರು ಒಪ್ಕೊಂಡಿದ್ದಾರೆ. ಆದಷ್ಟು ಬೇಗ ಇದಕ್ಕೆ ಒಂದು ಅಂತಿಮ ತೆರೆಯನ್ನು ಎಳಿತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಒಟ್ಟಿನಲ್ಲಿ ಈ ಬೇಗ ಸರಿ ಹೋಗಬೇಕು. ಏನು ಕಾಂಗ್ರೆಸ್ಸಿನ ದುರಾಡಳಿತ ಇದೆ, ಜನ ಬೇಸತ್ತಿದ್ದಾರೆ. ಈಗ ಪಾಪರ ಹೊಟ್ಟಿದೆ ಸರ್ಕಾರ, ಹಣ ಇಲ್ಲ, ಸಂಬಳ ಕೊಡೋಕ್ಕೂ ಹಣ ಇಲ್ಲ, ಗ್ಯಾರಂಟಿಗಳು ಕೂಡ ಅನೌನ್ಸ್ ಮಾಡಿದ್ರು, ಈಗ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಮತ್ತು ಈಗ ಯೂನಿವರ್ಸಿಟಿಗಳೆಲ್ಲ ಮುಚ್ಚುತ್ತಾ ಇದ್ದಾರೆ. ಸಂಬಳ ಕೊಡೋಕ್ಕೆ ಅವ್ರ ಹತ್ರ ಕಾಸು, ಹಣನೇ ಇಲ್ಲದ ಪರಿಸ್ಥಿತಿ. ಈಗ ಸುಮಾರು 1,05,000 ಕೋಟಿ ಈ ಒಂದೇ ವರ್ಷದಲ್ಲಿ ಸಾಲ ಮಾಡುವಂಥ ಪರಿಸ್ಥಿತಿಗೆ ಈ ಸರ್ಕಾರ ಬಂದಿದೆ. ಅಂದರೆ ದಿವಾಳಿಯ ಅಂಚಿಗೆ ಹೋಗ್ತಾ ಇದೆ ಅಂತ. ಇದು ಒಳ್ಳೆಯ ನಮಗೆ ಅವಕಾಶಗಳು, ಅಸ್ತ್ರ. ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಗಿಸೋಕ್ಕೆ ಒಳ್ಳೆಯ ಅವಕಾಶ. ನಮ್ಮ ಪಾರ್ಟಿಯಲ್ಲಿರೋ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹೋದರೆ ನಿಜಕ್ಕೂ ಈ ಕಾಂಗ್ರೆಸ್ಸನ್ನು ಈ ಸಂದರ್ಭದಲ್ಲಿ ಕರ್ನಾಟಕದಿಂದ ಓಡಿಸೋವಂಥದ್ದಕ್ಕೆ ಒಳ್ಳೆಯ ಅವಕಾಶ ನಮಗಿದೆ.